ಶಾಲೆಗಳ ಬಳಿ ವಿಶೇಷ ಅಭಿಯಾನಕ್ಕೆ ಟ್ರಾಫಿಕ್ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ 6 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಹಾಕಬೇಕು. 6 ವರ್ಷ ಮೇಲ್ಪಟ್ಟಂತಹ ಮಕ್ಕಳು ಕೂಡ ಹೆಲ್ಮೆಟ್ ಅನ್ನ ಧರಿಸಬೇಕು ಅನ್ನುವಂತಹ ರೂಲ್ಸ್ ಅನ್ನ ಜಾರಿಗೆ ತರಲಾಗ್ತಾ ಇದೆ. ಶಾಲೆಗಳ ಬಳಿ ವಿಶೇಷ ಅಭಿಯಾನವನ್ನ ನಡೆಸೋ ಮೂಲಕವಾಗಿ ಟ್ರಾಫಿಕ್ ಪೊಲೀಸರು ಆ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ಬಿಡುವಾಗ ಪೋಷಕರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಿಸಬೇಕು. ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ಅಂತ ಒಂದು ಅಭಿಯಾನವನ್ನ ನಡೆಸಲಾಗ್ತಾ ಇದೆ. 3ಕ್ಕೂ ಹೆಚ್ಚು ಮಕ್ಕಳನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾರೆ. ಶಾಲಾ ಆಟೋ, ಖಾಸಗಿ ಕಾರು, ಟಿಟಿ ವಾಹನಗಳಲ್ಲಿ ಹೆಚ್ಚಿನ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಕುರಿತಾಗಿ ನಿರಂತರವಾಗಿ ದೂರುಗಳು ಬರ್ತಾ ಇತ್ತು. ಈ ದೂರಿನ ಅನ್ವಯ ಈ ರೀತಿಯಾಗಿ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಸ್ಪೆಷಲಿ ಶಾಲೆಗಳ ಮುಂಭಾಗ ಪೊಲೀಸರು ಅಭಿಯಾನವನ್ನ ನಡೆಸ್ತಾ ಇರೋದು. ಯಾರು ಕೂಡ 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಗಾಡಿಗಳಲ್ಲಿ ಕೂರಿಸ್ಕೊಂಡು ಹೋಗಬೇಡಿ, ಹೆಲ್ಮೆಟ್ ಇಲ್ಲದೆ ಕರೆದುಕೊಂಡು ಹೋಗಬೇಡಿ, ಅಪಾಯವನ್ನ ತಡೆಗಟ್ಟುವಂತ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕ್ರಮಗಳನ್ನ ಅನುಸರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡ್ಲಾಗ್ತಾ ಇದೆ. ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ವಿ, ಪೋಷಕರು ಹೆಲ್ಮೆಟ್ ಹಾಕೊಳ್ತಾರೆ, ಆದ್ರೆ ಮಕ್ಕಳಿಗೆ ಹೆಲ್ಮೆಟ್ ಇರ್ತಾ ಇರಲಿಲ್ಲ. ಆ ರೀತಿಯಾದಂತಹ ಒಂದು ವಿಷಯವನ್ನ ಗಮನಿಸಿದಂತಹ ಒಂದಷ್ಟು ಸಾರ್ವಜನಿಕರು ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಿ, ಮಕ್ಕಳ ಜೀವ ಕೂಡ ಇಂಪಾರ್ಟೆಂಟ್. ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವು ಚಿಕ್ಕ ಮಕ್ಕಳು ಅಂತ ಏನಾದ್ರೂ ಅಪಾಯ ಆಗೋದು ತಪ್ಪುತ್ತಾ? ಇಲ್ವಲ್ಲ, ಹೆಲ್ಮೆಟ್ ಹಾಕಿದಾಗ ಅವರಿಗೆ ಸೇಫ್ಟಿ ಅಲ್ವಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಈಗ ಹೋಗಿಟ್ಟಿರುವಂತಹ ಟ್ರಾಫಿಕ್ ಪೊಲೀಸರು ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಹೆಲ್ಮೆಟ್ ಹಾಕಬೇಕು ನಿಜ, ಹಾಗಂತ ಸೇಫ್ಟಿ ಹೆಲ್ಮೆಟ್ ಹಾಕಿ, ಸುಮ್ಮನೆ ಕ್ಯಾಪ್ ರೀತಿಯಾದಂತಹ ಹೆಲ್ಮೆಟ್ನ ನಾಮಕಾವಸ್ಥೆ ಹಾಕೋದು ಕೂಡ ಸರಿ ಹೋಗೋದಿಲ್ಲ. ಅದು ಅಪಾಯಕ್ಕೆ ಎಡೆ ಮಾಡಿಕೊಟ್ಟಂತೆ ಆಗತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಅಪಘಾತಗಳನ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವಂತಹ ಈ ಕ್ರಮ ಅದು ದೂರು ಬರೋವರೆಗೂ ಯಾಕೆ ಕಾಯ್ಬೇಕಾಗಿತ್ತು? ಇದನ್ನ ಮುಂಚಿತವಾಗಿ ಮಾಡ್ಕೊಳ್ಬಹುದಿತ್ತಲ್ವಾ? ದಿವ್ಯ ಜ್ಯೋತಿ, ಇದು ಹಳೆ ವಿಚಾರನೇ. ಯಾಕೆಂತಂದ್ರೆ 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕುವಂಥದ್ದು ಈ ಹಿಂದೆ ಇದ್ದಂಥ ನಿಯಮನೇ. ಆದರೆ ಸಾಕಷ್ಟು ಕಡೆಗಳಲ್ಲಿ ಯಾವುದೇ ವಿದ್ಯಾರ್ಥಿಗಳು ಅಂದರೆ ಮಕ್ಕಳನ್ನ ಕರ್ಕೊಂಬರುವಂಥ ಪೋಷಕರು ಸೇರಿದಂತೆ ಯಾರು ಕೂಡ ಹೆಲ್ಮೆಟ್ ಹಾಕ್ದೇನೆ ಸ್ಕೂಲುಗಳ ಬಳಿ ಬರುವಂಥದ್ದು, 2-3 ಜನನ ಒಟ್ಟೊಟ್ಟಿಗೆ ಕರ್ಕೊಂಬರುವಂಥದ್ದು, ಅದರಲ್ಲ ಬರೀ ಪೋಷಕರಲ್ಲದೇ ಆಟೋಗಳಲ್ಲಿ ಬರುವಂಥವ್ರು, ಟಿಟಿಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ನಿಯಮ ಉಲ್ಲಂಘನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಕರ್ಕೊಬರ್ತಾ ಇರುವಂಥದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ವು. ಆ ನಿಟ್ಟಿನಲ್ಲಿ ಪೊಲೀಸರು ಇನ್ಮೇಲಾದರೂ ಅದನ್ನು ಆ ನಿಯಮನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲ ಸ್ಕೂಲ್ಗಳ ಬಳಿ ಪ್ರಮುಖವಾಗಿ ಟ್ರಾಫಿಕ್ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಅಂಥ ಕಡೆಗಳಲ್ಲಿ ಹೋಗಿ ಯಾರೆಲ್ಲ 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಹಾಕಿಲ್ಲ ಅಂಥವರ ಪೋಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು, ಮತ್ತು ಪೋಷಕರು ಕೂಡ ಮನೆ ಪಕ್ಕದಲ್ಲೇ ಸ್ಕೂಲ್ ಇದೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಧರಿಸ್ದೇನೆ ಸ್ಕೂಲುಗಳಿಗೆ ಬರ್ತಾ ಇರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡುವಂಥದ್ದು, ಮತ್ತು ಆ ಶಾಲೆಗಳಿಗೆ ಬರುವಂಥ ಟಿಟಿ ವಾಹನಗಳಿರ್ಬೋದು, ಖಾಸಗಿ ವಾಹನಗಳಿರ್ಬೋದು, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಕರ್ಕೊಂಬರುವಂಥದ್ದು. ಈ ಹಿಂದೆ ಕೂಡ 1 ವಾರದ ಹಿಂದೆ ಸ್ಪೆಷಲ್ ಡ್ರೈವ್ ಮಾಡಿದ್ರು. ಅಂದರೆ ಆ ಮಕ್ಕಳನ್ನ ಕರ್ಕೊಂಬರುವಂಥ ಚಾಲಕರು ಏನಿರ್ತಾರೆ ಅವ್ರು ಬೆಳಗ್ಗೆನೆ ಕುಡಿದು ಚಾಲನೆ ಮಾಡ್ತಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿದ್ದು. ಈ ನಿಟ್ಟಿನಲ್ಲೂ ಕೂಡ ಟ್ರಾಫಿಕ್ ಪೊಲೀಸರು ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನು ಸ್ಕೂಲುಗಳ ಬಳಿ ಸ್ಪೆಷಲ್ ಡ್ರೈವ್ ಮಾಡಿ ಆ ಬಗ್ಗೆ ಜಾಗೃತಿ ಮೂಡಿಸಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಕಾನೂನು ಪಾಲನೆ ಮಾಡುವಂತೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.